ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸ್ವಾನುಭಾವದ ನೆಲೆಯ ನಾನೇನ ಬಲ್ಲೆನೈ, ನೀನೇ ಒಳಹೊಕ್ಕು ಏನ ನುಡಿಸಿದಂತೆ ನಾ ನುಡಿವೆ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯ ಗುರುದೇವರನ್ನು ಸ್ಮರಿಸಿಕೊಳ್ಳುತ್ತಾ ಕ್ಷೇತ್ರದ ಒಡೆಯನಾಗಿರ್ತಕ್ಕಂಥ ಮಾರುತೇಶ್ವರನಲ್ಲಿ ಹನಿಮನೆದು ಮಾರುತೇಶ್ವರ ಜಾತ್ರಾ ನಿಮಿತ್ತವಾಗಿ ನಡೆದಂಥ ಆಧ್ಯಾತ್ಮಿಕದ ಈ ಪ್ರವಚನದ ಕೊನೆಯ ದಿನದ ಪಾವನ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯನೀಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಕಟ್ನೂರಿನ ಹುಬ್ಬಳ್ಳಿಯ ತೀರ್ಥದ ಪರಮ ಪೂಜ್ಯ ಪಾವನರ ಅಡಿದಾವರಗಳಲ್ಲಿ ಶರಣೆನ್ನುತ್ತಾ, ಹಾಗೆಯೇ ಇಲ್ಲಿವರೆಗೂ ಹೆಚ್ಚು ಕಡಿಮೆ 5 ದಿನಗಳವರೆಗೂ ನಿಮಗೆ ಅನುಭವಾಮೃತವನ್ನು ಉಣಿಸಿದಂಥ ಪರಮ ಪೂಜ್ಯನೀಯ ಮಾತೃಶ್ರೀಯಲ್ಲಿ ಶರಣೆನ್ನುತ್ತಾ, ಹಾಗೆಯೇ ಪ್ರತಿದಿನವೂ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ, ಇವತ್ತಿನ ಕಾರ್ಯದಲ್ಲೂ ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ಟಂಥ ಎಲ್ಲ ಸಂಗೀತ ಬಳಗಕ್ಕೂ ಸೇರಿರತಕ್ಕಂಥ ಎಲ್ಲ ಶರಣು ತಂದೆ ತಾಯಿಗಳಿಗೂ ಶರಣು ಶರಣಾರ್ಥಿಗಳು. ಇಲ್ಲಿವರೆಗೂ ಆಧ್ಯಾತ್ಮಿಕದ ಮಾತುಗಳನ್ನು ಕೇಳಿದರೆ ಇವತ್ತಿನ ವಿಷಯದೊಳಗೆ ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮಲತತ್ವ, ನಿರ್ಮಲತತ್ವೇ ನಿಶ್ಚಲತ್ವ, ನಿಶ್ಚಲತ್ವೇ ಜೀವನ್ಮುಕ್ತಿ ಎನ್ನುವಂಥ ಆಚಾರ್ಯ ಶಂಕರರ ಮಾತುಗಳನ್ನು ಆಧರಿಸಿ ಅಥವಾ ಮಹಾತ್ಮರ ಸಂಘದಿಂದ ನಮಗೇನಾಗ್ತದೆ, ಬದುಕು ಅಂದ್ರೆ ಗಟ್ಟಿ ಬಂಗಾರ ಇದ್ದಂಗೆ, ಬದುಕಿನ್ಯಾಗ ಅದು ಸರಿಯಾಗಿ ನಡೆದಿದ್ರೆ ಅದು ಕೊಟ್ಟಿ ಬಂಗಾರ ಅಂತ ಹೇಳಿದ್ರು ಅಮ್ಮವರು. ಸತ್ಸಂಗ ಮಾಡಿದ್ರಿಂದ ಅಲ್ಲಿ ಏನಾಯಿತು ಅಂದ್ರೆ ನಮ್ಮ ಜೀವನ ಸಾರ್ಥಕ ಆಗಬೇಕಾಗಿತ್ತು ಅಂದ್ರೆ ಅದು ಸತ್ಸಂಗದ ಮಾತುಗಳನ್ನು ಕೇಳಬೇಕು ಅಂತ. ಅದಕ್ಕೆ ಎಲ್ಲಿಲ್ಲದ ಬೆಲೆ ಅಮೂಲ್ಯ ಬೆಲೆ ಅಂತ ಹೇಳ್ತೇವೆ. ಯಾಕಿಷ್ಟು ಬೆಲೆ ಅಂದರೆ ನೋಡ್ರಿ, ಅಥವಾ ಸ್ವಲ್ಪ ಹಿಂದೆ ವಿಚಾರ ಮಾಡಿದರೆ ಎಷ್ಟು ಜನ ಆಗಿ ಹೋಗ್ಯಾರ್ರಿ. ಹೆಸರು ಉಳಿದದ್ದು ಯಾರ್ದ್ರಿ? ಕೋಟ್ಯಾಧೀಶರು ಉಳ್ದಾವಂತೀರೆ, ಮಹಾರಾಜರು ಉಳ್ದಾವಂತೀರೆ? ಇಲ್ಲ, ಏನೂ ಇಲ್ಲ. ಒಂದಿಷ್ಟು ಅರ್ಧಂಬರ್ಧ ಮೈಮ್ಯಾಗ ಬಟ್ಟಿ ಹೆಂಗೆಂಗೋ ಇರ್ತಿದ್ರು, ಎಲ್ಲೋ ಒಂದಿಷ್ಟು ಹುಡ್ತಿದ್ರು, ಎಲ್ಲೋ ಮಲಗ್ತಿದ್ರು. ಆದ್ರೆ ಅಂಥವ್ರ ಮಾತು ಕೇಳಾಕ ಜಗತ್ತೆಲ್ಲ ಧಾವಿಸಿ ಅಂದ್ರೆ ಓಡಿ ಬರ್ತದೆ, ಕೇಳ್ತದೆ. ಅಂಥವ್ರು ಮಾತ್ರ ಉಳ್ದಾರ. ಇಲ್ಲರೆ ಭಾರಿ ಅಂತಿದ್ದವರು ಯಾರು ಅದಾರ ಹೇಳ್ರಿ? ಮಹಾರಾಜರು ಮಣ್ಣು ಕೂಡಿ ಹೋದರು, ಗೊತ್ತೇ ಇಲ್ಲ, ಹೆಸರೇ ಗೊತ್ತಿಲ್ಲ. ಅಂದ್ರೆ ಬೆಲೆ ಎದಕ್ಕೈತಿ ಅಂತ ಕೇಳಿದ್ರೆ ಹೇಳಿದ್ರಲ್ಲ, ಮಾತು ಎಂಥ ಇರ್ಬೇಕಂದ್ರೆ ಗಟ್ಟಿ ಬಂಗಾರ ಅಂತ ಮಾತಿರ್ಬೇಕು, ಕೊಟ್ಟಿ ಮಾತಲ್ಲ. ಕೊಟ್ಟಿ ಬಂಗಾರ ಅಂದ್ರೆ ಅದು ಗೊತ್ತದ ನಿಮ್ಗೆ? ಕೊಟ್ಟಿ ಬಂಗಾರ ಎದಕ್ಕೆ ಕೊಡ್ತದೆ ರೀ? ನೋಡಾಕಟ್ಟ ಚಂದ, ಏನೂ ಉಪಯೋಗಿಲ್ಲ. ಗಟ್ಟಿ ಬಂಗಾರ ರೀ, ಯಾರು ಮುತ್ತಾಜ್ ಇಟ್ಟಿರಲಿ, ಅವ್ರು ಹಿಂದಿನವ್ರು ಇಟ್ಟಿರಲಿ, ಇಟ್ಟರೆ ಹಂಗೆ ಇರ್ತದೆ, ಹಂಗೆ ಅದಕ್ಕೆ ಬೆಲೆ ಅಷ್ಟೇ ಇರ್ತೈತಿ. ಹಂಗೆ ಗಟ್ಟಿ ಬಂಗಾರ ಹೆಂಗೆ ಇರ್ತೈತೆ, ಹಂಗೆ ನಮ್ಮ ಜೀವನ ಮಾಡ್ಕೊಂಡ್ರೆ ಅದು ಸಾರ್ಥಕ ಕತೆ ಅಂಥ ಸಾರ್ಥಕ ಬದುಕಿಗೆ ನಮಗೆ ಸಾಮಾನ್ಯವಾಗಿ ಗೊತ್ತಾಗಬೇಕಂದ್ರೆ ಒಂದು ಸ್ವಲ್ಪ ಒಂದು ಸಣ್ಣದೊಂದು ಕಥೆ ರೂಪಕ್ಕೆ ಈ ಸತ್ಸಂಗದ ಮಾತುಗಳನ್ನು ಹೇಳ್ತಾ, ಹೆಚ್ಚು ಕಡಿಮೆ ಭಾರತ ದೇಶದೊಳಗೆ ಮೊಟ್ಟ ಮೊದಲಿಗೆ ಅಂದರೆ ಬುದ್ಧ ಬಂದ, ನಂತರ ಆಚಾರ್ಯ ಶಂಕರ ಬಂದರು. ಆಚಾರ್ಯ ಶಂಕರಾಚಾರ್ಯರು ಹೀಗೆ ಭಾರತ ದೇಶದೊಳಗೆಲ್ಲ ತಿರುಗಾಡುವಾಗ ಅವನಿಗೊಬ್ಬ ಅಪ್ಪಟ ಭಕ್ತ ಇದ್ದ. ಆದ್ರೆ ಅವನಿಗೇನೂ ಗೊತ್ತಿಲ್ಲ. ಏನೂ ಗೊತ್ತಿಲ್ಲ. ಅವ ಹಳ್ಳಿ ರೈತ, ಹೊಲದಾಗ ಒಂದಿಷ್ಟು ಕೆಲಸ ಮಾಡೋದು, ಆನಂದವಾಗಿ ಬದುಕೋದು. ಆದ್ರೆ ಈಗ ಹೆಂಗೆ ಮಹಾತ್ಮರು ಎಲ್ಲಿದ್ದರೂ ನಾವು ನೋಡದೇ ಇದ್ದರೂ ಅವ್ರ ಹೆಸರು ಗೊತ್ತಾಗ್ತಾವೆ. ಹಂಗೆ ಅವ ಶಂಕರಾಚಾರ್ಯ ಹೆಸರು ಕೇಳಿದ್ದ. ಶಂಕರಾಚಾರ್ಯ ಅಂದ್ರೆ ಏನು? ಅವಾಗಿನ ಕಾಲಕ್ಕೆ ಆಚಾರ್ಯ ಶಂಕರ ಅಂದ್ರೆ ಶಂಕರ ಅಂದ್ರೆ ಒಂದು ರೀತಿ ದೇವಮಾನವ, ಅಥವಾ ಅವ್ರು ಮಾತನಾಡಿದ್ರೆ ಎಲ್ಲರೂ ಕೇಳ್ತಿದ್ರು. ಹಂಗೆ ಅವನ ಹೆಸರು ಆ ರೈತ ಕೇಳಿದ್ದ. ಹಳ್ಳಿವರೆಗೆ ಹೆಂಗೆ ಈಗ ಇರ್ತಾರಲ್ಲ ಹಂಗೆ
ಅವನಿಗೇನೂ ಗೊತ್ತಿಲ್ಲ, ಬರೀ ದುಡಿಯೋದು ಆರಾಮಿರೋದು ಇಷ್ಟು ಗೊತ್ತಿತ್ತು. ಆದರೂ ಎಂಥ ಇದು ಅದಾರಂದ್ರೆ ಏನು ಗೊತ್ತಿರ್ತದಂದ್ರೆ ಒಳ್ಳೆ ಮಹಾತ್ಮರ ಹೆಸರುಗಳು ಗೊತ್ತಿರ್ತಾವೆ ಎಲ್ಲರಿಗೆ. ಹಂಗೆ ಕೇಳಿದಾಗ ಅದೇ ಶಂಕರಾಚಾರ್ಯರು ಏನು ಮಾಡಿದರು ಅಂದ್ರೆ ಒಂದು ಸರಿ ತಿರುಗಾಡ್ತಾ ಅದೇ ಊರಿಗೆ ಬಂದರು. ಯಾವ ಊರೊಳಗೆ ಆ ರೈತಿದ್ದ ಅಲ್ಲಿಗೆ ಬಂದರು. ಅವರು ಸಾಮಾನ್ಯವಾಗಿ ಸಹಜವಾಗಿ ಇರ್ತಿದ್ರು. ಅವ ಹೆಸರು ಕೇಳಿದ ಅಂದ್ರೆ ಇಲ್ಲ ಇವರು ಆಚಾರ್ಯ ಶಂಕರು ಅಂತೇಳಿ ಕೇಳಿದ. ಅವಾಗ ಅವ ಯಾರು ರೈತ ಶಂಕರಾಚಾರ್ಯ ಬಂದಾಗ ತಾವು ಯಾರು ಅಂತ ಕೇಳಿದ್ರು. ಅವ್ರು ಏನೂ ಹೇಳಿಲ್ಲ. ನೀನು ಯಾರು ಅಂತ ಅವ್ರು ಕೇಳಿದ್ರು. ನಾ ಹಿಂಗಾರಿ ಒಂದಿಷ್ಟು ದುಡಿತೀನಿ, ಒಂದಿಷ್ಟು ಉಣ್ತೀನಿ, ತಿಂತೀನಿ, ಮಾಡ್ತೀನಿ. ಆದ್ರೆ ಆಚಾರ್ಯ ಶಂಕರು ಅಥವಾ ಶಂಕರಾಚಾರ್ಯ ಅಂತ ಹೇಳ್ತಾರೆ. ಬಹುತೇಕ ತಾವೇ ಇರಬಹುದೇನೋ, ಯಾಕೋ ಅನಿಸ್ತದೆ ನಿಮ್ಮನ್ನು ನೋಡಿದ್ರೆ. ಅವರು ಹೆಸರು ಕೇಳೀನಿ, ಆದ್ರೆ ಆ ಲಕ್ಷಣ ಅಂತಾರಲ್ಲ ಒಂದಿಷ್ಟು ಆ ಜ್ಞಾನನ ಹಂಗೆ ನೋಡೋಕೆ ಹಂಗೆ ಅನ್ನಿಸ್ತೈತಿ ತಾವೇ ಇರ್ಬೋದೇನೋ, ಇದ್ದರೂ ಇರ್ಬೋದು ಅಂದ್ರೆ ಅವರೇ. ಆವಾಗ ಇಲ್ಲ ನನಗೆ ಅನಿಸ್ತೈತಿ ಯಾಕೋ ನೀವೇ ಇರಬೇಕು. ಆವಾಗ ಅವರು ಸುಮ್ಮನಾದರು. ಆಯಿತು, ಮತ್ತು ನೀವು ಇಡೀ ಭಾರತದ ತುಂಬ ಆಧ್ಯಾತ್ಮದ ಬೆಳಕಿನ ಮಾತು ಅಥವಾ ನೀವು ಬಹಳ ಒಳ್ಳೆಯ ಮಾತುಗಳನ್ನ ಹೇಳ್ತೀರಂತ, ಮತ್ತು ಅವು ಕೇಳಿದ್ರೆ ಮುಕ್ತರಾಗಿಬಿಡ್ತಾರಂತ ನಾನು ಕೇಳೀನಿ, ಅದಕ್ಕೆ ನನಗೂ ಒಂದಿಷ್ಟು ಆಸೆ ಅಂದ. ಇವರಂದರು ಸತ್ಸಂಗದ ಮಾತಂದ್ರೆ ಹಂಗೆ ಇರ್ತಾವೆ, ಸುಮ್ಮನೆ ಕೇಳ್ತಾ ಇರೋದು ಹೇಳ್ತಾ ಇರೋದು ಅಂತಂದ್ರೆ. ಅವ ಅಂದ ಇಲ್ಲ ನನಗೂ ನೀವು ಹೇಳಬೇಕಾಕತ್ತೇನ. ಆಯ್ತಪ್ಪ ಹಂಗಾರ ಹೇಳೋನು ಅಂದರು. ಅವ್ರು ಕೇಳಿದ್ರು ನೀನು ಏನು ಓದ್ಕೊಂಡಿ ಅಂದ್ರೆ. ಅವ ಹಂಗಂದ್ರೆ ಏನು ರೀ ಅಂದ. ಏನು ಓದ್ಕೊಂಡು ಏನು ಕಲ್ತಿ ಅಂತ ಕೇಳಿದ್ರೆ ಹಂಗಂದ್ರೆ ಏನು ರೀ ಅಂದವ. ಯಾಕಂದ್ರೆ ಅವ ಸಾಲೆಂದ್ರೆ ಗೊತ್ತಿಲ್ಲ ಅವಂಗೆ. ಅವ ಹೊಲ್ದಾಗ ದುಡಿಯವ, ಊಟ ಮಾಡವ, ಆರಾಮಿರಾಮ, ದೇವ್ರ ನಾಮಸ್ಮರಣೆ ಮಾಡ್ಕೋತ. ಅವಾಗ ಅವ್ರು ವಿಚಾರ ಮಾಡಿದ್ರು, ಓ ಈ ಮನುಷ್ಯಾಗ ಓದಂದ್ರೆ ಏನು ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂದ್ರೆ ಮತ್ತು ಬರೀನೂ ಏನು ಗೊತ್ತಿಲ್ಲ ಅಂತ ಅರ್ಥ. ಒಂದಿಷ್ಟು ಏನಾರ ಕೇಳಿ ಏನೋ ಅಧ್ಯಾತ್ಮದ ಬಗ್ಗೆ ಅಂದ್ರೆ ನನಗೇನೋ ಗೊತ್ತಿಲ್ಲ ರೀ ಅಂದವ. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲದವ್ರು ಹೇಳೋದು ಭಾಳ ಕಷ್ಟ ಅಲ್ರಿ. ಏನೂ ಗೊತ್ತಿಲ್ಲ ಅಂದವ್ರಿಗೆ ಏನು ಹೆಂಗೆ ಹೇಳೋರು ನೀವು. ಏನೋ ಹೇಳಿದೆ, ಅಮ್ಮವ್ರು ಹೇಳ್ತಿರ್ತಾರಲ್ಲ ಶಾಸ್ತ್ರ ವಿಷಯಗಳನ್ನ, ಹಂಗೆ ಹೇಳಿದ್ವಿ ಅಂತ ತಿಳ್ಕೊರಿ. ಶ್ರೀ ಗುರುವಚನ ಉಪದೇಶವನಾಲಿಸಿದಾಗಳರದು ನರಿಗೆ ಮುಕ್ತಿ ದುರಿತ ಕರ್ಮವನ್ನ ಹಿಂಗೆ ಹೇಳ್ಕೋಂತ ಹೊಂಟಂದ್ರೆ ಏನೋ ಸಂಬಂಧದಿಂದ ಹೇಳಕತ್ತಾರೆ ಬಿಡು ಸ್ವಾಮಿಗಳು ಅಂತೇಳಿ ನೀವು ಬೇರೆ ಚಲೋ ಮಾಡ್ತೀರಿ. ಹಿಂಗೆ ಕಥೆಯಾರ ಈಗ ಗೊತ್ತಾಗ್ತದೆ ರೀ ಅವ್ರು ಏನು ಮಾಡಿದರು, ಹಿಂಗೆ ಇದ್ರು ಅಂತ ಹೇಳಿದ್ರೆ ಎಲ್ಲ ಕಿವಿ ಇಲ್ಲೇ ಬರ್ತದೆ. ನಾ ಅಂದೆ ಎಲ್ಲ ಭಗವದ್ಗೀತೆ ಹೇಳ್ತೇವೆ, ಅಶೋಚ ನನ್ನ ಶೋಚಸ್ತಂ ಪ್ರಜ್ಞಾವಾದವಶ್ಯ ಭಾಷೆ ಕಥಾ ಸುಗುಣಕಥಾ ಹಿಂಗೆ ಒಡ ಹೇಳಕತ್ತೆ. ನೀವು ಅಂತೀರಿ ಏನೋ ಹೇಳಕತ್ತಾರೆ ಸ್ವಾಮಿಗಳು, ನಾವೊಂದು ಏನೋ ಹೇಳ್ತಾರಂತ ನಾವು ತಿಳ್ಕೊಂಡಿದ್ದೀವಿ, ಏನೋ ಹೇಳಕತ್ತಾರೆ ಅಂದ್ರೆ ಸಂಬಂಧ ಇಲ್ಲಂಗೆ ಅಥವಾ ಅದು ಎತ್ತರ ಮಟ್ಟದ್ದು ಇರ್ತದೆ. ಅವ ಕೇಳಿದ ಓದೋದು ಗೊತ್ತಿಲ್ಲ ಅಂದಾಗ ಇನ್ನು ಏನೂ ಗೊತ್ತೇ ಇಲ್ಲ ನಿಮ್ಗೆ, ಕೇಳೋದು ಹೆಂಗೆ. ಅವ ಅಂದ ಇಲ್ಲ ನಾ ತಮ್ಮ ಬಗ್ಗೆ ಭಾಳ ಗೌರವ, ನನಗೆ ಭಾಳ ಇದು ಅದ, ಆದರೆ ತಮ್ಮಂಥವ್ರು ಹೇಳಿದ್ರೆ ಸಾಕು ನಮ್ಮಂಥವ್ರು ಮುಕ್ತರಾಗಿಬಿಡ್ತೀವಂತ, ನನಗೂ ಒಂದಿಷ್ಟು ಹೇಳ್ರಿ ಅಂದ. ಪರಿಸ್ಥಿತಿ ಹೆಂಗಾತ ಗೊತ್ತೇನ್ರಿ, ಏನೂ ಗೊತ್ತಿಲ್ಲ, ಅವ ಮುಕ್ತ ಆಗ್ಬೇಕು, ಅವಂಗೆ ಹೇಳ್ಬೇಕು. ಹೆಂಗೈತ್ರಿ ಅದು, ಏನೂ ಗೊತ್ತೇ ಇಲ್ಲ ಅವಾಗ. ಏನು ಭಕ್ತಿ ಬಗ್ಗೆ ಕೇಳ್ತೀಯ ಗೊತ್ತಿಲ್ಲ ಅಂತಾನೆ, ಮತ್ತೇನಾರ ಕೇಳ್ತ ಗೊತ್ತಿಲ್ಲ ನಾವು, ಯಾಕೆ ಗೊತ್ತೇ ಇಲ್ಲ ಅವಾಗ. ನನಗೇನೋ ಗೊತ್ತಿಲ್ಲ ರೀ, ನಿಮ್ಮ ಹೆಸರು ಕೇಳಿ ನೀವು ಹೇಳಿದ್ರೆ ಸುಮ್ಮನೆ ಮಾತಾಡಿದ್ರೆ ಸಾಕು, ಅದನ್ನು ಕೇಳ್ಕೊಂಡ್ರೆ ಸಾಕು ಮುಕ್ತರಾಗಿ ಬಿಡ್ತಾರಂತ ಯಾರು. ಅದಕ್ಕೆ ತಮ್ಮ ಒಂದಿಷ್ಟು ಮಾತು ಹೇಳಿ ನನಗೆ ಕೃತಾರ್ಥ ಮಾಡಿರಿ ಅಂತಂದು. ಶಂಕರಾಚಾರ್ಯಗೆ ದೊಡ್ಡ ಸಮಸ್ಯೆ ಬಂತು ರೀ. ಯಾಕೆ ಏನಾರ ಗೊತ್ತಿದ್ರೆ ಹಿಂಗೆ ಇದು ಶರೀರ ಅಂದ್ರೆ ಹಿಂಗೆ, ಬದುಕಂದ್ರೆ ಹಿಂಗೆ, ಮನಸ್ಸಂದ್ರೆ ಹಿಂಗೆ ನಾವು ಸಿಕ್ಕಾಕೋತೀವಿ, ಹಿಂಗೆಲ್ಲ ಆಗ್ತದೆ, ತ್ರಾಸ ಆಗ್ತದೆ, ಮುಕ್ತಿ ಆಗ ಹಿಂಗೆ ಹೇಳಿದ್ರೆ ಏನಿಸ್ತದೆ, ಹೌದು ಅನ್ಸ್ತದೆ. ಏನೂ ಗೊತ್ತಿಲ್ಲ ಆದ್ರೆ ಮುಕ್ತಿ ಆಗ್ಬೇಕು ಹೇಳ್ರಂದ. ಇದು ಪೇಚ್ ಅಂತಾರಲ್ರಿ, ಪೇಚಿಗೆ ಸಿಕ್ಕಾಕೊಂಡ್ರು ಶಂಕರಾಚಾರ್ಯರು. ಈ ಮನುಷ್ಯಾಗ ಹೇಳೋದು ಹೆಂಗಾರ ಹೇಳ್ಬೇಕು. ಅವ ಅಂದ ಏನು ಮಾಡ್ತೀರ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಎಲ್ಲರನ್ನೂ ಉದ್ಧಾರ ಮಾಡಿರಂತೆ, ಮತ್ತು ನನ್ನಂಥವ್ನು ಉದ್ಧಾರ ನಿಮ್ಗೆ ಮಾಡೋಕ್ಕೆ ಬರೋದಿಲ್ಲ ಅಂದ್ರೆ ನೀವು ಹೆಂಗೆ ಶಂಕರಾಚಾರ್ಯರು ಅಂತ ನನಗೆ ಹಂಗೆ ಅನ್ನಿಸ್ತತಿ. ಎಲ್ಲರನ್ನೂ ಮಾಡಿರಂತೆ, ನಿಮ್ಮ ಮಾತು ಕೇಳಿದ್ರೆ ಎಲ್ಲರೂ ಮುಕ್ತರ ಆಗ್ತಾರಂತೆ, ಮತ್ತು ನಾನು ಆಗ್ತೇನೆ, ನನಗೂ ಹೇಳ್ಬೇಕಲ್ಲ ನೀವು ಅಂದರು. ಸ್ವಲ್ಪ ಕಠಿಣ ಅನಿಸೋದಲ್ರಿ, ಏನೂ ಗೊತ್ತಿಲ್ಲ ಮನುಷ್ಯ ಹೇಳೋದು ಹೆಂಗೆ ರೀ. ಅವ್ರು ವಿಚಾರ ಮಾಡಿದ್ರು, ಇದು ಸ್ವಲ್ಪ ಕಷ್ಟನೇ ಐತಿ ಅಂದ್ರೆ ಅವ್ರು ಸ್ವಲ್ಪ ವಿಚಾರ ಮಾಡಿ ಅವ್ರು ಹೇಳಿದರು, ಆಯಿತು ಹೇಳೋಣ ಅದೇನು ಅಂತಂದರು. ಹೇಳ್ರಂದ. ಒಳ್ಳೆ ಖುಷಿ ಆಯ್ತು ನಮಗೆ. ಹೇಳ್ತೇನೆ ಮೊದಲಿನ, ನೀನು ಬೆಳಕು ನೋಡಿ ಏನೋ ಅಂತ ಕೇಳಿದ್ರು ಅವರು. ಯಾಕಂದ್ರೆ ಓದಿಲ್ಲ ಬರೋದಿಲ್ಲ ಏನೂ ಗೊತ್ತಿಲ್ಲ ಅಂದ್ರೆ ಅವ್ನು ಕೇಳೋ ಹಂಗಲ್ಲ. ಬೆಳಕು ನೋಡಿ ಏನೋ ಅಂದ್ರೆ ಅದೇನು ದೊಡ್ಡ ಮರಿ, ಬೆಳಕು ನೋಡಿ ಏನಂದ. ಯಾವಾಗ ನೋಡಿ ಅಂತ ಕೇಳಿದ್ರೆ ಮುಂಜಾನೆ ಸೂರ್ಯ ಹುಡ್ತಂಡ್ರೆ ಅವಾಗ ನೋಡೀನಿ.
ಮತ್ತು ರಾತ್ರಿ ಬೆಳಕು ಯಾವಾಗ ನೋಡಿ ಅಂದ್ರೆ ಈಗಿನ ಕಾಲ ಅಲ್ರಿ, ಮತ್ತು ಈಗಿನ ರಾತ್ರಿ ಕಾಲದಾಗ ಕೇಳಿದ್ರೆ ಲೈಟ್ ಅವ ಇವ ಎಲ್ಲ ಬಂದಾವೆ. ಅವಾಗ ಕೇಳಿದ್ರೆ ಅವಾಗ ಏನಿತ್ತು ಅಂದ್ರೆ ಚಂದ್ರನ ಬೆಳಕನು, ರಾತ್ರಿ ಬೆಳಕು ನೋಡಿ ಏನು ಅಂದ್ರೆ ಬೆಳಕು ನೋಡೇನ್ರಿ ಅದು ಹೆಂಗೆ ಚಂದ್ರಂದ್ರಿ ಅದು. ಅದು ಬಿಟ್ರೆ ಮತ್ತೆ ಬೆಳಕು ನೋಡಿ ಏನೋ ಅಂದ್ರೆ ಅವರು ಇವೆರಡು ಬಿಟ್ಟು ಮತ್ತೆಲ್ಲಿ ಇರ್ತಾವೆ ಬೆಳಕಂದ. ಭಾಳ ಅಂದ್ರೆ ಅವಾಗಿನ ಕಾಲಕ್ಕೆ ಚಿಮಣಿ ಏನು ಇದ್ರೆ ಇರ್ಬೋದು, ಗೊತ್ತಿಲ್ಲ, ದೀಪಗಳು ಹಿಂಗೇನೋರು ಹೇಳಿರ್ಬೋದು. ಆದ್ರೆ ಮುಂದೊಂದು ಇದ್ರವ್ರು ನೀ ಮಲ್ಕೊಂಡಿರ್ತೀಯಲ್ಲ, ಕನಸು ಬಿದ್ದಂಗೆ ಆಗಿರ್ತಾವಲ್ಲ, ಅವಾಗ ಏನಾರು ಕಾಣಿಸ್ತಿರ್ತಾವಲ್ಲ, ಅದು ಯಾವ ಬೆಳಕನ್ನ ನೋಡ್ತೀವಿ ಅಂತ ಕೇಳೋರು. ಅದೇನು ದೊಡ್ಡ ಮಾರಿ, ಮನುಷ್ಯನಾಗ ಒಳಗೆ ಬೆಳಕು ಒಳಗೆ ಇರ್ತೈತಿ ರೀ ಅಂದ, ಅಥವಾ ಬುದ್ಧಿ ಬೆಳಕು ಒಳಗೆ ಏನೋ ಇರ್ತೈತಿ ರೀ, ಹಂಗೆ ಇರ್ತೈತಿ ಅಂದ. ಅವ್ರಿಗೆ ಗೊತ್ತಾತ ಇವ್ ತೀರಿತಿನ ಪಕ್ಕ. ಹಗಲಿ ನೋಡಿದ್ದು ಸೂರ್ಯನ ಬೆಳಕು, ರಾತ್ರಿ ನೋಡೋದು ಚಂದ್ರನ ಬೆಳಕು, ಆಮ್ಯಾಗ ಬುದ್ಧಿ ಬೆಳಕು. ಆಯ್ತು, ಇದೆಲ್ಲ ಆಯಿತು. ನಿನಗೆ ಮಲ್ಕೊಂಡು ಹೇಳ್ತಿಯಲ್ಲ, ಮಲ್ಕೊಂಡು ನಿದ್ದೆ ಮಾಡಿ ಎದ್ದಿರ್ತಿಯಲ್ಲ, ಆನಂದ ತಂತ ನಿದ್ದೆ ಚಲೋ ಆದಾಗ ಹೇಳ್ತಿಯಲ್ಲ, ಅದನ್ನು ಹೆಂಗೆ ಹೇಳ್ತಿದ್ದೀಯ ಅಂತ ಕೇಳೋರು. ಅವಂಗೆ ಹೇಳಕ್ಕೆ ಬರ್ಬೇಕಲ್ರಿ, ಒಟ್ಟು ಮಕ್ಕೊಂಡು ಎದ್ದು ಮಸ್ತ್ ನಿದ್ದೆ ಮಸ್ತ್ ಆಕತ್ರಿ, ಆನಂದಾಗಿರ್ತೈತೆ ಅಂದವ. ಅವ್ರು ಹೇಳಿದ್ರು ಅದಕ್ಕೆ ಹೇಳೋದು, ನಿನಗೆ ಗೊತ್ತಾಗ್ಬೇಕಂದ್ರೆ ದೇವ್ರು ಹೆಂಗೆ ಅದಾನ ಅಂದ್ರೆ ಹಗಲಿ ಬೆಳಕು ಸೂರ್ಯನ ಬೆಳಕಿದ್ದಂಗೆ, ರಾತ್ರಿ ಚಂದ್ರನ ಬೆಳಕಿದ್ದಂಗೆ, ಒಂದಿಷ್ಟು ತಿಳಿತೈತಿ ನಿನಗಂದ್ರೆ ಬುದ್ಧಿ ಬೆಳಕಿದ್ದಂಗೆ. ಮಕ್ಕೊಂಡಾಗೂ ಅದು ಏನೂ ಇರಂಗಿಲ್ಲ ಅಂದ್ರೆ ಬರೀ ನಾ ಅನ್ನೋದೊಂದು ಇರ್ತೈತಲ್ಲ, ಅದು ಆನಂದ ಸ್ವರೂಪ ಇರ್ತಲ್ಲ. ಮುಂಜಾನೆ ಅದನ್ನು ಹೇಳ್ತಿಲ್ಲ ಆನಂದವಾಗಿರ್ತೇವೆ ಅಂತೇಳಿ, ಅದೇನು ಆನಂದಕ್ಕೆ ನಿನಗೆ ಅನುಭವ ಕೊಡ್ತೈತಲ್ಲ, ಅದೇ ದೇವ ಸ್ವರೂಪ ನೋಡಪ್ಪ ಅಂತದ. ಇಷ್ಟರೇ ಅಂದ. ಆದ್ರೆ ಅವ ಏನಾಗಿದ್ದ ಅಂತ ಕೇಳಿದ್ರೆ ಪಕ್ಕ ಆಚಾರ್ಯ ಶಂಕರ ಶಿಷ್ಯನಾಗಿದ್ದ. ಅವನಿಗೆ ಏನಿತ್ತು ಅಂದ್ರೆ, ಯಾಕವ ಹಂಗಾದಂದ್ರೆ ಕುತೂಹಲ ಇತ್ತು ಒಳಗೆ. ಕುತೂಹಲ ಏನಿತ್ತಂದ್ರೆ ನನ್ನ ಜೀವನ ಸಾರ್ಥಕ ಮಾಡ್ಕೋಬೇಕು ಅನ್ನೋದು, ಸಾರ್ಥಕ ಮಾಡ್ಕೊಳ್ಳೋದಕ್ಕೆ ಒಳಗಿತ್ತು. ಅವಾಗ ಹಿಂಗೆ ಕುಂತಿದ್ದ. ಆಗಲ್ಲ ಹೇಳಿದ್ರಲ್ಲ, ಅದು ಹಂಗಾಗ್ತದೆ. ಅದಕ್ಕೆ ಕೇಳಿಬಿಟ್ರೆ ಅದಕ್ಕೊಂದು ರುಚಿ ಅಂತ ಹೇಳ್ತೇವೆ ನಾವು. ಹೆಂಗೆ ನಮಗೆ ಅಡುಗೆ ರುಚಿ ಅಥವಾ ನಮಗೆ ಬೇಕಾದ ರುಚಿ ಇತ್ತು ಅಂದ್ರೆ ಏನು ಮಾಡ್ತೀರಿ ನಾವು? ಏನು ಮಾಡ್ತೀರಿ? ಸ್ವಲ್ಪ ಹೆಚ್ಚಿಗೆ ತೊಗೋತೀವಿ, ಅಥವಾ ಯಾವಾಗ ಬೇಕಾದಾಗ ಕೊಡ್ರಿ. ಗೊತ್ತದ್ರಿ ಎಲ್ಲರಿಗೆ? ಅದೇನೋ ಹೇಳ್ತಾರೆ, ನಮಗೆ ಸುಲಭ ತಿಳಿಬೇಕಂದ್ರೆ ಬಸ್ನಾಗ ಭಾಳ ಗದ್ಲಿತ್ತಂತ್ರಿ. ಎಷ್ಟು ಗದ್ಲಿತ್ತು ಅಂದ್ರೆ ಒಬ್ಬ ಮನುಷ್ಯ ಮುಂದೆ ಹೋಗಕ್ಕೆ ಸಾಧ್ಯ ಇಲ್ಲ ಅಂತ. ಆದರೂ ಅದ್ರಾಗ ಒಬ್ಬ ಪಾರಾಕಿರ್ತಾನಂತ. ಗೊತ್ತದಲ್ರಿ? ಈಗ ಗೊತ್ತಾಯ್ತು ನಿಮ್ಗೆ ಬಹುತೇಕ. ಸರ್ಕಾರಿ ಬಸ್ ರೀ, ಕಂಡಕ್ಟರ್ ಬೇಕಾದಷ್ಟು ಗದ್ಲಿರ್ರಿ, ಬಾಗಿಲಿಗೆ ಜ್ಯೋತಿ ಬಿದ್ದಿರ್ರಿ, ನಿಂದ್ರಾಕ ಜಾಗ ಇಲ್ಲಾಂದ್ರೆ ಕಂಡಕ್ಟರ್ ಹಿಂದಿನಿಂದ ಮುಂದೆ ಪಾರಾಕಣ. ಹೌದಿಲ್ಲ ರೀ? ಹಂಗೆ ನಮ್ಮದು ಹೆಂಗಿರ್ತೈತೆ, ಹೊಟ್ಟೆ ತುಂಬೈತ್ರಿ, ಕುತ್ತಿಗೆ ಮುಂದೈತ್ರಿ, ಸಾಕಾಗೈತ್ರಿ ಅಂದ್ರೂ ನಮಗೆ ಭಾಳ ಜೀವ ಇದ್ವಿ ಅಂತ ತಿಳ್ಕೊರಿ. ಅದಕ್ಕೆ ಬಜ್ಜಿ ಇಲ್ಲಾರೆ ಜಿಲೇಬಿ ಎಂತ ಆಗೈತಂದ್ರೆ ಊಟ ಎಲ್ಲ ಮುಗ್ದತ್ತಂದ್ರೂ ನಿಮ್ಮ ಸ್ವಲ್ಪ ಪ್ರೇಮ ಅದೇನಂತ ಸ್ವಲ್ಪ ಬಜ್ಜಿ ತಗೋರಲ್ಲ ಅಂದ್ರೆ ಆಯ್ತು ಅಂತೇಳಿ ಎಲ್ಲ ಆಗೈತೆ ಅಂದ್ರೂ. ಹಂಗೆ ನಮಗೆ ಏನಾಗಬೇಕಂದ್ರೆ ಒಳಗೆ ಎಷ್ಟೇ ತ್ರಾಸ ಐತಿ ಏನೈತೆ ಅಂದರೂ ಆ ಸಾಕ್ಷಾತ್ಕಾರದ ಅಥವಾ ಸಾರ್ಥಕ ಜೀವನ ಮಾಡ್ಕೊಳ್ಳೋ ಮಾತುಗಳು ಸಂತ ಮಹಾಂತರಿಂದ ಬರ್ತಾವಂದ್ರೆ ಎಂಥ ತೊಂದರೆ ಇದ್ದರೂ ಸತ್ಸಂಗಕ್ಕೆ ಸೇರಿದಾಗ ಅಥವಾ ಅಲ್ಲಿ ಕುಂತಾಗ ನಮಗೆ ಹಂಗೆ ಅನಿಸ್ತಿತ್ತು ಅಂದ್ರೆ, ಅದು ಕಾತರಿಸಿ ಕುಂತಿದ್ವಿ ಅಂದ್ರೆ ಆ ಶಬ್ದಗಳನ್ನ ಪಕ್ಕ ನಾವು ಹಿಡ್ಕೊಂಡು ಅಂದ್ರೆ ಅದು ಸೂತ್ರ ರೂಪದೊಳಗೆ ಇರ್ತೈತಿ. ಅದನ್ನು ಹಿಡ್ಕೊಂಡ್ರೆ ನಾವು ಏನಕ್ಕೆ ಅಂದ್ರೆ ಅವ್ರು ಏನು ಹೇಳಿದ್ರು ಭಾಳ ಹೇಳಿಲ್ಲ. ಸೂರ್ಯನ ಬೆಳಕು, ರಾತ್ರಿ ಚಂದ್ರನ ಬೆಳಕು, ಮಲ್ಕೊಂಡಾಗ ಬುದ್ಧಿ ಬೆಳಕು, ಅದು ಸಂಪೂರ್ಣ ಏನು ಗಾಢವಾದ ನಿದ್ದೆಯೊಳಗೆ ಆನಂದ ಅಂತ ಹೇಳ್ತೀವಲ್ಲ, ಆ ಆನಂದದ ಬೆಳಕು ಅದು ಇತ್ತು ಅಂದ್ರೆ ಅದೇ ನೀನು ಅಂತ ಗೊತ್ತಾಯ್ತು ಅಂದ್ರೆ ಅವ ಅದನ್ನೇ ಕಾಯ್ಕೋತ ಕೂತಿದ್ದ. ನಾನು ಯಾವಾಗ ಮುಕ್ತ ಅದೇನೋ ಇಂಥವ್ರ ಮಾತು ಕೇಳಿರ್ತೀವಿ. ಹಂಗೆ ನಾವು ಕಾಯ್ಕೋತ ಕೂತಿದ್ದಂದ್ರೆ ನಮಗದು ಹಿಡಿಸ್ತಂದ್ರೆ ಒಳಗೆ ಇಳಿತೀವಿ ಅಂದ್ರೆ ಅದಕ್ಕೆ ಏನಂತಾರಂತ ಕೇಳಿದ್ರೆ ಅಮೃತಮಯ ಮಾತು ಅಂತ ಹೇಳ್ತಾರೆ. ಅಂಥ ಮಾತು ಕೇಳಿದಾಗ ಅವ್ನಿಗೆ ಏನಾಯ್ತು ಅಂದ್ರೆ ಮುಂದೆ ಅವನ ಜೀವನನೇ ಬದಲಾಯ್ತು. ಜೀವನ ಬದಲಾಯ್ತಿದ್ರೆ ಅರ್ಥ ಏನು? ಮುಕ್ತಿ ಅಂದ್ರೆ ನಾವು ಸಾಮಾನ್ಯ ತಿಳ್ಕೊಳ್ಳೋದು ಏನೋ ತಿಳ್ಕೊತೀವ್ರಿ, ಹಂಗಲ್ಲ. ಆನಂದವಾಗಿರೋದು ಜೀವನದಾಗ, ಸುಖ ಬರಲಿ ದುಃಖ ಬರಲಿ ಅಂಥ ಸತ್ಸಂಗದೊಳಗೆ ಮತ್ತೆ ಪಾಲ್ಗೊಳ್ಳೋದು ನಮ್ಮ ಮುಕ್ತರಾಗಿ ಅಂದ್ರೆ ಮುಂದಿನ ದಾರಿ ಸುಗಮ ಆಗ್ತದೆ, ಕೇಳಿದ್ರೆ ಆನಂದ ಆಗ್ತದೆ. ಅಂಥ ಜೀವನವನ್ನು ಕಳೆಯೋದಕ್ಕೆ ಅದಕ್ಕೆ ಮುಕ್ತಾವಸ್ಥೆ ಅಂತ ಹೇಳ್ತಾರೆ. ಅದು ಸ್ವಲ್ಪ ಅಷ್ಟೇ ಸುಲಭನೂ ಅದ, ಕಠಿಣನೂ ಅದ. ಯಾರಿಗೆ ಅದು ಆತುರತೆ ಐತಿ ಅವ್ರಿಗೆ ಸುಲಭ ಆಕತಿ. ನೋಡೋನು ಕೇಳೋನು ಕೇಳಿದ ಹಂಗೆ ಅನಿಸ್ತತಿ ನಮ್ಗೆ ಅಂತಾರೆ. ಮನೆಗೆ ಹೋದಾಗ ಏನೇನೋ ಹೇಳಿದ್ರಿ ನೆನಪ ಉಳಿಲಿಲ್ಲರಿ ಅನಿಸ್ತತಿ. ಹಂಗಿದ್ದಾಗ ಸ್ವಲ್ಪ ಆಕತಿ. ಸತ್ಸಂಗ ಅದು ಭಾಳ ಮಹತ್ವದ್ದು. ಅಂಥ ಸಂಘವನ್ನು ಮಾಡಿದ್ರೆ ಅದು ಸಾಧ್ಯದ. ಅಂಥ ಸತ್ಸಂಗದ ಮಾತುಗಳನ್ನು, ಅಮೃತವಾಣಿಯನ್ನು ನಾವು ನೀವು ಬಹುತೇಕ ಕಾತರಿಸಿ ಕುಳಿತೇವೆ. ಅದನ್ನು ತಗೊಂಡು ಪಾವನರಾಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ಪೂಜ್ಯರಿಗೆ, ಮಾತೃಸರಿಗೆ, ಸೇರಿರ್ತಕ್ಕಂಥ ಎಲ್ಲ ಗುರುಗರಿಗೆ ತಮ್ಮೆಲ್ಲರಿಗೂ ಶರಣ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೀನಿ. ಶರಣಾರ್ಥಿಗಳು.